ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನೇ ನಿಮ್ಮ ಶಶಿ. ತುಂಬ ದಿನ ಆದಮೇಲೆ ಮತ್ತೆ ಈ 2025ಗೆ ಮತ್ತೆ ಯೂಟ್ಯೂಬಲ್ಲಿ ವೀಡಿಯೋ ಮಾಡೋಣ ಅನ್ನೋ ಉದ್ದೇಶದಲ್ಲಿ ಮತ್ತೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಏನು ಉದ್ದೇಶ ಅಂದರೆ 365 ಡೇಸ್ 0 to 365 ಡೇಸಲ್ಲಿ 36,50,000 ಅರ್ನ್ ಮಾಡ್ಬೋದು, ನಮ್ಮ ಕೈಲಿ ಆಗುತ್ತೆ, ರೂಪಾಯಿ ದುಡಿಬೋದು ಅಂತ ಹೇಳಿ ನನ್ನ ಕಡೆಯಿಂದ ನಾನು ಚಾಲೆಂಜ್ ಮಾಡಿ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಪ್ರತಿದಿನ ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತಿಂದು ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಎಷ್ಟು ದುಡ್ದಿದ್ದೀನಿ ಅಂತ ಮಾಡ್ತೀನಿ. ಇವತ್ತಿನ ಖರ್ಚು ಎಷ್ಟಾಗಿದೆ ಮತ್ತು ಎಷ್ಟು ಅರ್ನ್ ಮಾಡಿದ್ದೀವಿ, ಎಷ್ಟು ನಾವು ಅರ್ನ್ ಮಾಡ್ಬೋದು ಅಂತೇಳಿ ನಾನು ಒಂದು ವೀಡಿಯೋನ ಡೈಲಿ ಒಂದು ಪೋಸ್ಟ್ ಮಾಡ್ತೀನಿ ಇವತ್ತಿನ ನಾಳೆಗೆ ವಿತ್ ಡೀಟೇಲ್ಡಾಗಿ. ಮತ್ತು ನಂದು ಝೊಮೊಟೊ ಒಂದು ಪ್ಲ್ಯಾನ್ ಇದೆ. ನಾನು ಝೊಮೊಟೊ ಮಾಡೋ ಪ್ಲ್ಯಾನ್ ಒಂದಿದೆ. ಮತ್ತು ಇನ್ನೊಂದು ನಂದು ಟೀ ಅಂಗಡಿ ಇದೆ. ಟೀ ಅಂಗಡಿಯಲ್ಲಿ ನಾರ್ಮಲಾಗಿ ವ್ಯಾಪಾರ ಆಗುತ್ತೆ. ಬಟ್ ನನ್ನ ಟೀ ಅಂಗಡಿಯಲ್ಲಿ ನಾನು ಇವಾಗ ಈ ಚಾಲೆಂಜಲ್ಲಿ ಲೆಕ್ಕ ತಗೊಳ್ಳೋದು ಹೆಂಗಂದರೆ, ಬರೀ ಟೀ ಗ್ಲಾಸ್, ಒಂದು ದಿನಕ್ಕೆ ಎಷ್ಟು ಗ್ಲಾಸ್ ನಮ್ಮ ಕಡೆಯಿಂದ ಮೂವ್ ಆಗುತ್ತೆ ಆ ಗ್ಲಾಸಿನ ವ್ಯಾಪಾರ ಮಾತ್ರನೇ. ಆ ಗ್ಲಾಸಲ್ಲಿ ಎಷ್ಟು ಹಾಲು ಖರ್ಚಾಗಿದೆ, ಎಷ್ಟು ನಮಗೆ ನಾರ್ಮಲ್ ಖರ್ಚಾಗಿದೆ ಅದನ್ನು ಲೆಕ್ಕ ಮಾಡಿ ಎಷ್ಟಾಗಿದೆ ಅಂತ ಹೇಳ್ತೀವಿ. ನಾರ್ಮಲ್ ವ್ಯಾಪಾರ ಇರುತ್ತೆ, ಅದನ್ನು ನಾನು ಲೆಕ್ಕ ತೊಗೊಳ್ಳಲ್ಲ. ಬರೀ ಈ ಟೀ ಚಾಲೆಂಜ್ ಮಾತ್ರ, ಬರೀ ಟೀ ಗ್ಲಾಸ್ನ ಮಾತ್ರ ಲೆಕ್ಕ ತೊಗೊಂಡು ಒಂದು ದಿನಕ್ಕೆ ನನ್ನ ಅಂಗಡಿಯಲ್ಲಿ ಇಷ್ಟು ವ್ಯಾಪಾರ ಆಯಿತು, ನನ್ನ ಕಡೆ ನಾನು ಝೊಮೊಟೊದಲ್ಲಿ ಇಷ್ಟು ದುಡಿದೆ. ಮತ್ತು ಇನ್ನೊಂದು ನಂದು ಸ್ವೀಟ್ ಕಾರ್ನ್ ಇದೆ. ಸ್ವೀಟ್ ಕಾರ್ನ್ ಅಂಗಡಿಯಲ್ಲಿ ನಂದು ಎಷ್ಟು ವ್ಯಾಪಾರ ಇದೆ. ಹುಡುಗ ಒಂದೇ ಆ್ಯಕ್ಚುಲಿ ನಂದು ಇನ್ನೊಂದು ಸ್ವೀಟ್ ಕಾರ್ನ್ ಗಾಡಿನೂ ಇದೆ. ಸ್ವೀಟ್ ಕಾರ್ನ್ ಅಂದರೆ ನಾರ್ಮಲ್ ಸಿಹಿ ಜೋಳ ಮಾರ್ತೀವಲ್ಲ ಅದನ್ನೇ. ಬಟ್ ನಂದು 6 ಗಾಡಿ ಇದೆ. ಬಟ್ ಇವು ಸದ್ಯಕ್ಕೆ ಯಾವುದಿಲ್ಲ, ಒಂದೇ ಓಡ್ತಿದೆ. ಒಂದರಿಂದ ನಾನು ಈ 360 ದಿನದಲ್ಲಿ ಚಾಲೆಂಜ್ ಮಾಡೋದ್ರಿಂದ ಒಂದು ಗಾಡಿನ ಮಾತ್ರ ರನ್ ಮಾಡ್ತಾಯಿದ್ದೀನಿ. ಒಂದು ಗಾಡಿಯಿಂದ ಅದರಿಂದ ಪ್ರಾಬಬ್ಲಿ ಎಷ್ಟು ಬರ್ಬೋದು, ಒಂದು ದಿನಕ್ಕೆ ಎಷ್ಟು ಬರ್ಬೋದು ಅಷ್ಟು. ನಮ್ಗೆ ಎಷ್ಟು ಖರ್ಚಾಗಿದೆ, ಎಷ್ಟು ನನಗೆ ಬಂದಿದೆ, ನಾನು ಎಷ್ಟು ಬಂಡವಾಳ ಹಾಕಿದ್ದೀನಿ, ಆ ಪ್ರಾಡಕ್ಟ್ ಮೇಲೆ ಮಾತ್ರ. ಇಷ್ಟು ಬಂಡವಾಳ ಗಾಡಿ ಮೇಲೆ ಹಾಕಿ ಅದಲ್ಲ, ಬಟ್ ಗಾಡಿ ಮೇಲೆ ಎಷ್ಟು ಹಾಕಿದ್ದೀವೋ ಅದ್ರ ಮೇಲೆ ಒಂದು ದಿನಕ್ಕೆ ಎಷ್ಟು ವ್ಯಾಪಾರ ಮಾಡಿದೆ ಅದ್ರ ಮೇಲೇ. ಮತ್ತು ತಿಂಗಳಿಗೆ ಎಷ್ಟು ದುಡಿದಿದ್ದೀವಿ, ಎಷ್ಟು ಖರ್ಚಾಗಿದೆ, ನಮ್ಮ ಕೈಯಲ್ಲಿ ಎಷ್ಟು ಖರ್ಚಾಗಿದೆ, ಅನ್ವಾಂಟೆಡ್ ಖರ್ಚು ಎಷ್ಟಾಗಿದೆ, ಏನೇನು ತೊಗೊಂಡಿದ್ದೀವಿ, ಏನೇನು ತೊಗೊಂಡಿಲ್ಲ, ಏನು ಮಾಡ್ಬೋದು, ಇಷ್ಟು ದುಡ್ಡು ಸೇವಿಂಗ್ಸ್ ಆಗಿದೆಯಾ ಇಲ್ಲ. ಅದೊಂದು ಚಾಲೆಂಜ್ ಇರುತ್ತೆ. ಪ್ರತಿಯೊಂದು ತಿಂಗಳು ಆ್ಯಡೆಡ್ ಆಗೋಗುತ್ತೆ. ಪ್ರತಿಯೊಂದು ತಿಂಗಳು ಎಂಡಲ್ಲಿ ನಮಗೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಇಷ್ಟು ಮಾಡಿದ್ದೀನಿ, ಇಷ್ಟು ದುಡ್ದಿದ್ದೀನಿ. ಅದು ನೆಕ್ಸ್ಟ್ ಮಂತ್ ನಮ್ಮ ಜಾಸ್ತಿ ಉಳಿದ್ರೆ ನೆಕ್ಸ್ಟ್ ಮಂತ್ ನಮ್ಗೆ ಇನ್ನೊಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಇಯರ್ ಎಂಡಲ್ಲಿ ನಮ್ಮ ಇಯರ್ ಎಂಡ್ ಟಾರ್ಗೆಟಲ್ಲಿ 36,50,000 ನನ್ನ ಟಾರ್ಗೆಟ್ ಇದೆ. ಆ್ಯಕ್ಚುಲಿ ಈ ಮೂರನ್ನು ಸೇರಿಸಿದ್ರೆ ನನಗೆ ಇಲ್ಲೊಂದು 30, ಝೊಮೊಟೊಲ್ಲಿ ಒಂದು 60, ಟೀ ಅಂಗಡಿಲಿ ಒಂದು 30, ಅವನದೊಂದು ಸ್ವೀಟ್ ಕಾರ್ನ್ ಒಂದು 30 ಅಂದರೆ 1,20,000 ಆಗುತ್ತೆ. 1,20,000 ಅಂದರೆ ನಮಗೆ ತಿಂಗಳಿಗೆ ವರ್ಷಕ್ಕೆ 15 ಲಕ್ಷನೇ ಆಗುತ್ತೆ. 14 ಚಿಲ್ಲರೆ ಬರುತ್ತೆ, 15 ಲಕ್ಷ ಅಂತ ಹೇಳ್ತೀನಿ. ಇದನ್ನು ಡಬಲ್ ಮಾಡ್ಬೋದು ಅಂತ ಹೇಳಿ ನಾನು ಟ್ರೈ ಮಾಡ್ತಾಯಿದ್ದೀನಿ. ನಾನು ವಿನ್ ಆಗ್ತೀನ ಲೂಸ್ ಆಗ್ತೀನ ನನಗೆ ಗೊತ್ತಿಲ್ಲ. ಬಟ್ ನನ್ನ ಪ್ರಯತ್ನ ನಾನು ಪಡ್ತೀನಿ, ಟ್ರೈ ಮಾಡ್ತೀನಿ. ನನ್ನ ಎಫೆಕ್ಟ್ ನಾನು ಹಾಕ್ತೀನಿ. ನಿಮ್ಮ ಕಡೆಯಿಂದ ನೀವು ವೀಡಿಯೋ ನೋಡ್ತಿದ್ರೆ ದಯಮಾಡಿ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೋಡಿ ನಾನು ಮಾಡೋದು ಇಷ್ಟ ಆಗಿದ್ದರೆ ಇನ್ನೊಬ್ಬರು ನನ್ನ ಥರ ಮಾಡ್ಬೋದು. ಅವ್ರ ಕೈಲಿ ಆಗುತ್ತೆ. 20 36 ಲ್ಯಾಕ್ಸ್ ಬೇಡ ಮಾಡೋಂತಲ್ಲ, ಅಟ್ಲೀಸ್ಟ್ ಅವ್ರ ಕೈಯಲ್ಲಿ ಒಂದು ಇನ್ನೂ ನನಗಿನ 40-50. ಈಗ ನಂತರ ನನ್ನ ವಿಡಿಯೋ ನೋಡಿ ಯಾರೋ ಒಬ್ಬರು 36 ಲ್ಯಾಕ್ಸು 50 ಲ್ಯಾಕ್ಸ್ ಮಾಡೋಕೆ ನನಗಿನ್ನ ಜಾಸ್ತಿನೇ ಮಾಡಲಿ, ಬೇಡ ಅಂತಿಲ್ಲಲ್ಲ. ನನಗೆ ನನ್ನ ಇಟ್ಕೊಂಡು ಮೋಟಿವೇಶನ್ ಮಾಡೋದು, ನಾನು ಯಾರೋ ಮೋಟಿವೇಶನ್ ಇಟ್ಕೊಂಡು ನಾನು ಮಾಡ್ತಿದ್ದೀನಿ. ನನ್ನ ಮೋಟಿವೇಶನ್ ಅಂದರೆ ಮನಿ ಮೋಟಿವೇಟ್ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ. ನೀವು ನಮ್ಮ ಸಪೋರ್ಟ್, ನಿಮ್ಮೆಲ್ಲರ ಸಪೋರ್ಟ್ ನನಗೆ ಬೇಕಾಗಿ. ನಾನು ಗೆಲ್ತೀನೋ ಸೋಲ್ತೀನೋ ನನಗೆ ಗೊತ್ತಿಲ್ಲ, ಬಟ್ ಆ ಗೆಲುವಲ್ಲಿ ನಿಮ್ಮ ಸಪೋರ್ಟ್ ಇರಲಿ. ನಾನು ಸೋತ್ರೂ ನಿಮ್ಮ ಸಪೋರ್ಟ್ ಇರಲಿ. ದಯಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನಿಮ್ಮ ಫ್ರೆಂಡ್ಸ್ಗೂ ಹೇಳಿ, ಈ ಥರ ಹುಡುಗ ಒಬ್ಬ ಮಾಡ್ತಾನೆ ಮಾಡಲ್ಲ ಅಂತ ಒಂದು ಪ್ರಶ್ನೆ ಕೇಳಿ. ಆ ಪ್ರಶ್ನೆಗೆ ಅವ್ರು ಏನು ಉತ್ತರ ಕೊಡ್ತಾರೆ ಅದನ್ನು ಕಮೆಂಟ್ ಮಾಡಿ ನನ್ನ ಚಾನಲಲ್ಲಿ. ನಿಮ್ಮ ಕಮೆಂಟ್ ಪ್ರತಿಯೊಂದು ನಾನು ರಿಪ್ಲೈ ಮಾಡ್ತೀನಿ. ಕಮೆಂಟ್ ಯಾವುದೇ ಆಗಲಿ ಏನಾಗಲಿ ರಿಪ್ಲೈ ಮಾಡೇ ಮಾಡ್ತೀನಿ. 2025 1ರಿಂದ ಡಿಸೆಂಬರ್ 31 360 ದಿನಕ್ಕೆ 36,50,000 ದುಡಿತೀನಿ ಅಂತ ನಾನು ಚಾಲೆಂಜ್ ತೊಗೊಂಡಿದ್ದೀನಿ. ಅದನ್ನ ಸಪೋರ್ಟ್ ಮಾಡಿ, ನೋಡಿ ವೀಡಿಯೋ ನೋಡಿ, ಕಮೆಂಟ್ ಮಾಡಿ. ನಿಮ್ಗೆ ಅನಿಸುತ್ತದೆ ಕಮೆಂಟ್ ಮಾಡಿ. ಇದೇ ರೀತಿ ನೀವು ಸಪೋರ್ಟ್ ಮಾಡ್ತೀರಿ. ಈ ಚಾಲೆಂಜ್ನ ನಾನು ಇವತ್ತು ಡೇ 1ದಿಂದನೇ ಪೋಸ್ಟ್ ಮಾಡ್ತೀನಿ. ಇವತ್ತು ನಾನು ಮಾಡ್ತಿರೋದು 31. ಈ ವಿಡಿಯೋ ನಾಳೆ ಪೋಸ್ಟ್ ಮಾಡ್ತೀನಿ 1ಕ್ಕೆ ನ್ಯೂ ಇಯರ್ಗೆ. 1ನೇ ತಾರೀಕಿಂದ ಡಿಸೆಂಬರ್ 31 ನಾನು ಎಷ್ಟು ಮಾಡ್ತೀವಿ, ಏನು ಮಾಡ್ತೀವಿ, ಒಂದು ಡೀಟೇಲಾಗಿ ಕೊಡ್ತೀನಿ. ಎಲ್ಲರೂ ವಾಚ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನ್ನ ಚಾನಲ್ ಬರೀ ಅರ್ನಿಂಗ್ ಮಾತ್ರ ಅಲ್ಲ, ನಾನು ಮಧ್ಯ ಏನಾದ್ರು ಗಿಫ್ಟ್ ಕೊಡ್ಬೋದು, ಯಾರಿಗಾನ ಗಿಫ್ಟ್ ಕೊಡ್ತೀನಿ. ಯಾವುದೋ ಒಂದು ಟೀಚರ್ಸ್ ಡೇ ಆಗಲಿ, ಇಲ್ಲ ಫಾದರ್ಸ್ ಡೇ ಆಗಲಿ, ಮದರ್ಸ್ ಡೇ, ಈ ಥರ ಯಾವುದೋ ಒಂದು ಡೇಸ್ ಬಂದಾಗ ಆ ದಿನ ನಮ್ಮ ಕಡೆ ಏನಾಗುತ್ತೆ ಸ್ಪಾನ್ಸರ್ ಮಾಡ್ತೀವಿ. ಯಾರಿಗಾದರೂ ಊಟ ಸ್ಪಾನ್ಸರ್ ಆಗ್ಬೋದು, ಇಲ್ಲಾಂದರೆ ಅವ್ರಿಗೆ ಏನಾದರೂ ಕೆಲವು ಸ್ಕೂಲ್ಗೆ ಹೋಗ್ಬಿಟ್ಟು ಮಕ್ಳಿಗೆ ಏನೋ ಇದ್ದರೆ ಅವ್ರ ಮಕ್ಳಿಗೆ ಕೊಡೋದು, ಸ್ಕೂಲ್ ಮಕ್ಳಿಗೆ ಏನಾದರೂ ಒಂದು ಬಾಕ್ಸು ಬ್ಯಾಗು ಕೊಡೋ ಥರ. ಬಟ್ ಇದನ್ನೆಲ್ಲ ಬೇರೆಯವ್ರು ಮಾಡಿದ್ದಾರೆ. ಬಟ್ ಇದನ್ನು ನನ್ನ ಇಷ್ಟಕ್ಕೆ ನಾನು ಮಾಡ್ತಿದ್ದೀನಿ ಹೊರತು ಇನ್ನೊಬ್ರು ಮಾಡಿದ್ದಾರೆ ಅಂತ ನಾನು ನಾನು ಮಾಡ್ತಾಯಿಲ್ಲ. ನನ್ನ ಇಷ್ಟಕ್ಕೆ ನಾನು ನನ್ನ ಖುಷಿಗೆ ನಾನು ಮಾಡ್ತಿದ್ದೆ. ನನ್ನ ಜರ್ನಿ, ಈ 1 ಇಯರ್ ಜರ್ನಿಯಲ್ಲಿ, ಯೂಟ್ಯೂಬ್ ಜರ್ನಿಯಲ್ಲಿ ನಾನು ಏನಾರ ಮಾಡ್ಬೋದು, ಏನಾರ ಮಾಡ್ತೀನಿ. ಅದನ್ನ ಪ್ರತಿಯೊಂದು ಅಪ್ಲೋಡ್ ಮಾಡ್ತೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಒಂದೊಂದು ಹಾರ್ಟ್ ಕೊಡಿ, ಒಂದೊಂದು ಬರೀ ಶೇರ್ ಮಾಡಿ ಅಷ್ಟೇ. ಈ ಚಾಲೆಂಜಲ್ಲಿ ನಾವು ಬರೀ ದುಡ್ಡು ಮಾತ್ರ ನೋಡೋದಿಲ್ಲ. ಕಷ್ಟ ಆಗಲಿ ಸುಖ ಆಗಲಿ
ನಾವು ನಮ್ಮ ಕೆಲಸ ನೋಡಿಕೊಂಡು ದುಡಿಯೋದನ್ನು ನೋಡಬೇಕು. ದುಡಿಯೋದು ಯಾವ ಟೈಮ್ ದುಡಿಬೇಕು ಆ ಟೈಮ್ ದುಡಿಬೇಕು. ಸೊ ಹೆಂಗೆ ಯಾವ ಟೈಮ್ ನೋಡಿಕೊಂಡು ನಮ್ಮ ಮಧ್ಯೆ ಜಿಮ್ಮು ಹೋಗ್ಬೋದು, ಟ್ರಿಪ್ಪು ಹೋಗ್ಬೋದು, ರಜನೂ ಆಗ್ಬೋದು. ಸೊ ಈ ಚಾಲೆಂಜಲ್ಲಿ 365 ಡೇಸಲ್ಲಿ ಆ ದಿನದಲ್ಲಿ ಎಷ್ಟು ನಾವು ಅರ್ನ್ ಮಾಡಿದ್ವಿ. ನಾನು ಯಾಕಂದರೆ ನಾನು 1 ಪಾಯಿಂಟ್ ಅಲ್ಲ, 3 ಪಾಯಿಂಟ್ ಆಫ್ ಅರ್ನಿಂಗ್ ಇದೆ. ಸೊ 3 ಪಾಯಿಂಟಲ್ಲಿ ಯಾವುದೋ ಒಂದು ಅರ್ನಿಂಗ್ ಆಗೇ ಆಗುತ್ತೆ. ಸೊ ನಾನು ಎಲ್ಲೂ ಒಂದು ಪಾಯಿಂಟಲ್ಲಿ ರಜಾ ಹಾಕಿದ್ರು ಸೊ ಯಾವುದೋ ಒಂದು ಕಡೆ ಅಡ್ಜಸ್ಟ್ ಆಗೇ ಆಗುತ್ತೆ. ಸೊ ಈ ಚಾಲೆಂಜ್ ನಾನು ಟ್ರೈ ಮಾಡ್ತಿದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿದ್ದರೆ ಸಪೋರ್ಟ್ ಮಾಡಿ.